ಅರ್ಜುನ ಆನೆ ಸಾವಿನ ನಂತರ ಸ್ಥಗಿತಗೊಂಡಿದ್ದಂತಹ ಕಾರ್ಯಾಚರಣೆ ಇದೀಗ ಮತ್ತೆ ಆರಂಭವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಸಿಗ್ತಾ ಇದೆ. ಅರ್ಜುನ ಸಾವಿನ ನಂತರ ಸ್ಥಗಿತಗೊಂಡಿದ್ದಂತಹ ಕಾರ್ಯಾಚರಣೆ ಇದೀಗ ಆರಂಭ ಆಗಿದೆ. ಕೊನೆಗೂ ಪುಂಡಾನೆ ಸೆರೆಗೆ ಕ್ಯಾಪ್ಟನ್ ಅಭಿಮನ್ಯು ಎಂಟ್ರಿ ಕೊಟ್ಟಿದ್ದಾನೆ. ನಿನ್ನೆ ರಾತ್ರಿ ಆನೆ ಕ್ಯಾಂಪ್ಗೆ ದುಬಾರೆಯಿಂದ ಅಭಿಮನ್ಯು ಬಂದಿಳಿದಿದ್ದಾನೆ. ಈಗಾಗಲೇ ಕಾಡಾನೆ ಸೆರೆಗೆ 5 ಸಾಕಾನೆಗಳು ಕೂಡ ಬಂದಿಳಿದಿದೆ. ಹರ್ಷ, ಧನಂಜಯ, ಅಶ್ವತ್ಥಾಮ, ಸುಗ್ರೀವ ಹಾಗೆ ಪ್ರಶಾಂತ ಆನೆಗಳು ಎಂಟ್ರಿ ಆಗಿವೆ. ಒಟ್ಟು 10 ಕಾಡಾನೆಗಳಿಂದ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಮುಂದಾಗಿರೋದು. ಕ್ಯಾಪ್ಟನ್ ಅರ್ಜುನ ಸಾವಿನ ನಂತರ ಈ ಒಂದು ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ಅಲ್ಲಿ ಆನೆ ಸುತ್ತಮುತ್ತಲಿನ ಜನರಿಗೆ ಉಪಟಳ ಕೊಡ್ತಾ ಇತ್ತು. ಆ ಕಾರ್ಯಾಚರಣೆ ಅರ್ಜುನ ಸಾವಿನ ನಂತರ ಸ್ಥಗಿತಗೊಂಡಿತ್ತು. ಇದೀಗ ಮತ್ತೊಮ್ಮೆ ಆ ಕಾರ್ಯಾಚರಣೆ ಆರಂಭವಾಗಿದೆ. ಹೌದು ಸರ್, ಗದ್ದೆಗಳೆಲ್ಲ ಯಾರೂ ಮಾಡೋಕ್ಕಾಗ್ತಿಲ್ಲ. ಗದ್ದೆ ಮಾಡಿದ್ರು ಎಲ್ಲ ಆನೆ ತುಳಿದು ಜೋಳ ಗೀಳ ಎಲ್ಲ ಇದು ಮಾಡಿದೆ. ಕಾಫಿ ತೋಟ ಆಗಲಿ ಎಲ್ಲ ಹಾನಿ ಮಾಡಿದೆ. ಹಾಗಾಗಿ ಈಗ ಅರ್ಜುನನ ಸಾವನ್ನಪ್ಪಿದ್ದು ನಮಗೆ ಭಾಳ ಬೇಸರವಾಗಿದೆ. ಮತ್ತು ಈಗ ಈ ಟೀಮ್ ಇದಾನೆ ಬಂದಿದೆ. ಈಗ ಅಭಿಮನ್ಯವರು ಬರ್ತಾ ಇದ್ದಾವೆ ಅಂತೇಳಿ ಹೇಳ್ತಿದ್ದಾರೆ. ಅಭಿಮನ್ಯು ಬಂದರೆ ಬೇಗ ಕಾರ್ಯಾಚರಣೆ ಮುಗಿಸಿ ಯಶಸ್ವಿ ಆಗಲಿ ಅಂತೇಳಿ ನಾವು ಕೇಳ್ಕೊತೀವಿ. ಮತ್ತು ಅರ್ಜುನನ್ನು ಸಾಯಿಸಿದ್ದ ಆನೆ ಒಂದು ವಿನೋ ಅವ್ರ ಪಾಪ ಅಷ್ಟು ಕೇಳ್ಕೊಂಡಿದ್ದಾರೆ. ಅದೊಂದು ಆನೆ ಹಿಡಿದು ಈ ಮಲೆನಾಡು ಭಾಗದಲ್ಲಿ ನಮ್ಮ ಬೇಲೂರು, ಈ ಸಕಲೇಶ್ಪುರ, ಈ ಏನು ಭಾಗಗಳಿದೆ ನಮ್ಮ ಹಾಸನ ತಾಲೂಕಲ್ಲಿ ಮಿನಿಮಮ್ ನಾನು ನೋಡಿರೋ ಪ್ರಕಾರ, ನಾನು ಹುಟ್ಟಿನಿಂದ 15 ವರ್ಷಗಳಿಂದ ನಾನು ನೋಡ್ತಲೇ ಇದ್ದೀನಿ. ಅದು ಸಕಲೇಶ್ಪುರದಲ್ಲಿ ಹೆಚ್ಚಾಗಿತ್ತು. ಇವಾಗ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಈ ಬೇಲೂರು ತಾಲೂಕಲ್ಲಿ ಇನ್ನೂ ಜಾಸ್ತಿ ಆಗಿದೆ. ಆದರೆ ಆ ಕಾರಣದಿಂದ ಜನಗಳ ಸಾವನ್ನಪ್ತಿರೋ ಸಂಖ್ಯೆಗಳು ಜಾಸ್ತಿ. ಮತ್ತು ಏನು ಕೆಲಸ ಮಾಡೋ ಜನಗಳಿಗೆ ಭಾಳ ಕಷ್ಟ, ತೊಂದರೆ. ಈ ಅರ್ಜುನ ಅದರಲ್ಲೂ ಈಗ ಮೊನ್ನೆ ಈ ಒಂದು ತಿಂಗಳ ಹಿಂದೆ ಅಂಚೆ ಇಲಾಖೆಯಲ್ಲಿ ಅಂಚೆ ಸೇವಕ ಹುದ್ದೆಗೆ ಅಭ್ಯರ್ಥಿಗಳು ನಕಲಿ ಮಾರ್ಕ್ಸ್ ಕಾರ್ಡ್ ಅನ್ನ ನೀಡಿರೋದು ಇದೀಗ ಬೆಳಕಿಗೆ ಬಂದಿದೆ. ಎಲ್ಲಿ ಏನು ಅನ್ನೋ ಕುರಿತು 1 ಮಿನಿಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ನಕಲಿ ಅಂಕಪಟ್ಟಿ ಬಳಸಿ ಸರ್ಕಾರಿ ಉದ್ಯೋಗಕ್ಕೆ ಸೇರಿಸಿಕೊಳ್ಳುವ ಪ್ರಯತ್ನ ರಾಜ್ಯದ ವಿವಿಧೆಡೆ ಕೂಡ ನಡೆದಿರುವಂಥದ್ದು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಂಚೆ ಇಲಾಖೆಯಲ್ಲಿ ಅಂಚೆ ಸೇವಕರಾಗಿ ಕೆಲಸ ಮಾಡುವಂತಹ 14 ಜನರ ಮೇಲೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳೆದ 2023ರ ಜನವರಿ ಸಂದರ್ಭದಲ್ಲಿ ಅಂಚೆ ಇಲಾಖೆಯ ವಿವಿಧ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲೆಯ ಅಂದರೆ ರಾಜ್ಯದ ಬೇರೆ ಬೇರೆ ಭಾಗ, ಕಲಬುರಗಿ ಆಗಿರ್ಬೋದು, ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯ ಅಭ್ಯರ್ಥಿಗಳು ಅಂಚೆ ಇಲಾಖೆ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದ್ರು. ಆದರೆ ದಾಖಲಾತಿಯನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಒಟ್ಟು 14 ಜನರು ನಕಲಿ ಅಂಕಪಟ್ಟಿಯನ್ನು ಸಲ್ಲಿಸಿದ್ದಾರೆಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಶಿರಸಿಯ ಅಂಚೆ ಇಲಾಖೆ ಪ್ರೆಸಿಡೆಂಟ್ ಅವರ ಒಂದು ಶಿರಸಿಯ ನಗರ ಠಾಣೆಯಲ್ಲೂ ಕೂಡ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯವರು ಕೂಡ 14 ಜನರ ಒಂದು ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂಥದ್ದು. ಒಟ್ಟಿನಲ್ಲಿ ಅಂಚೆ ಇಲಾಖೆಯಲ್ಲಿ ನಕಲಿ ಅಂಕಪಟ್ಟಿ ಸಲ್ಲಿಸಿ ಉದ್ಯೋಗವನ್ನು ಪಡೆಯಬೇಕೆಂಬ ಹಾತೊರೆಯುತ್ತಿದ್ದ 14 ಜನರು ಈಗ ಪ್ರಕರಣವನ್ನು ಎದುರಿಸುವ ಸಮಸ್ಯೆ ಕೂಡ ಎದುರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.